ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೆ ನಮಸ್ಕಾರ. ಕಾಲಾಯನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ. ಮಕ್ಕಳ ಹಕ್ಕುಗಳ ಸರಣಿ ವಿಡಿಯೋಗಳಲ್ಲಿ ಈ ದಿನ ಮತ್ತೊಂದು ವಿಡಿಯೋ ನಿಮಗಾಗಿ. ಮಕ್ಕಳ ಹಕ್ಕುಗಳ ರಕ್ಷಣೆ ಮಾಡಲಿಕ್ಕೆ ಈ ದೇಶದಲ್ಲಿ ಹಲವಾರು ಕಾಯ್ದೆಗಳು ಇದೆ, ಕಾನೂನುಗಳಿದೆ. ನಿಮಗೆ ಗೊತ್ತಿದೆ, ಇದೇ ಚಾನಲಲ್ಲಿ ನೀವು ಸಾಕಷ್ಟು ವಿಡಿಯೋಗಳನ್ನ ಆ ಥರದಲ್ಲಿ ನೋಡಿದ್ದೀರಿ. ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನ ರಕ್ಷಣೆ ಮಾಡಲಿಕ್ಕೆ ಬಂದಂಥ ಪೋಕ್ಸೋ ಆಕ್ಟ್, ಜುವೆನೈಲ್ ಜಸ್ಟಿಸ್ ಆಕ್ಟ್, RTE, ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಗಳ ಕಾಯ್ದೆ 2005, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಹಾಗೆ ಚೈಲ್ಡ್ ಲೇಬರ್ ಮತ್ತೆ ದತ್ತುಕ್ ಸಂಬಂಧಪಟ್ಟಂತಹ ಕಾಯ್ದೆಗಳು, ಹೀಗೆ ಹಲವಾರು ಕಾಯ್ದೆಗಳು ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡಲಿಕ್ಕೆ, ಅವರ ಯೋಗಕ್ಷೇಮವನ್ನು ಖಾತ್ರಿಪಡಿಸ್ಕೊಳ್ಳಿಕ್ಕೆ ನಮ್ಮ ದೇಶದಲ್ಲಿ ಈ ಎಲ್ಲ ಕಾನೂನುಗಳು ಜಾರಿಗೆ ಬಂದಿದೆ. ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸಹಿ ಹಾಕಿದ ನಂತರ ಈ ದೇಶದಲ್ಲಿ ಮಕ್ಕಳ ರಕ್ಷಣೆಗೆ ಒಂದು ವಿಶೇಷವಾದಂಥ ಆದ್ಯತೆ ಸಿಕ್ಕಿರೋದನ್ನು ನೋಡ್ಬೋದು. ಇಂತಹ ಕಾಯ್ದೆಗಳನ್ನು ಪರಿಣಾಮಕಾರಿಯಾಗಿ ತಳಮಟ್ಟದಲ್ಲಿ ಅನುಷ್ಠಾನ ಮಾಡಬೇಕಲ್ಲ. ಆ ಅನುಷ್ಠಾನ ಮಾಡುವುದಕ್ಕೆ ಬರೀ ಕಾಯ್ದೆ ಇದ್ರೆ ಸಾಲದು, ಮಾರ್ಗಸೂಚಿ ಇರಬೇಕು, ಅಂದರೆ ಗೈಡ್ಲೈನ್ಸ್ ಬೇಕು, ಸುತ್ತೋಲೆ ಬೇಕು, ಕಾರ್ಯಕ್ರಮ ಬೇಕು. ಹಾಗಾಗಿ ಆ ಥರದ ಒಂದು ಮಕ್ಕಳ ರಕ್ಷಣೆ ಮತ್ತು ಅವರ ಹಕ್ಕುಗಳ ರಕ್ಷಣೆ ಮಾಡಲಿಕ್ಕೆ, ಅವರ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲಿಕ್ಕೆ ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ ಮತ್ತು ಪಂಚಾಯತಿ, ತಾಲೂಕು ಮಟ್ಟ ಮತ್ತು ಪಂಚಾಯತಿ ಮಟ್ಟದಲ್ಲಿ ಹಲವು ರೀತಿಯಾದಂಥ ಸಾಂಸ್ಥಿಕ ವ್ಯವಸ್ಥೆಗಳನ್ನು ಭಾರತ ಸರ್ಕಾರ ಮತ್ತು ಆಯಾ ರಾಜ್ಯ ಸರ್ಕಾರಗಳು ಅನುಷ್ಠಾನ ಮಾಡ್ತಾ ಇದೆ. ಈ ದೇಶದಲ್ಲಿ ಮಕ್ಕಳ ರಕ್ಷಣೆಗೆ ಮತ್ತು ಅವರ ಹಕ್ಕು ಒಟ್ಟಾರೆ ಸಂಕಷ್ಟದಲ್ಲಿರುವಂಥ ಮಕ್ಕಳಿಂದ ಇರ್ಬೋದು, ಕಾನೂನಿನ ಸಂಘರ್ಷಕ್ಕೊಳಪಟ್ಟಂಥ ಮಕ್ಕಳಿರ್ಬೋದು, ಇವರೆಲ್ಲರ ಒಂದು ಕ್ಷೇಮಾಭಿವೃದ್ಧಿಯನ್ನು ಗಮನಿಸುವುದಕ್ಕೆ ಹಲವು ರೀತಿಯಾದಂಥ ಕಾರ್ಯಕ್ರಮ, ಯೋಜನೆಗಳು ಜಾರಿಯಾಗಿದೆ. ಇದನ್ನು ನಾವು ಮಿಷನ್ ವಾತ್ಸಲ್ಯ ಅಂತ 2021-22ನೇ ಸಾಲಿನಿಂದ ಇದಕ್ಕೆ ಒಂದು ಸಮಗ್ರವಾದಂಥ ಯೋಜನೆಯನ್ನ ಸರ್ಕಾರ ರೂಪಿಸ್ತಾ ಇದೆ, ಕೇಂದ್ರ ಸರ್ಕಾರ. ಮಿಷನ್ ವಾತ್ಸಲ್ಯದ ಬಗ್ಗೆ ಪ್ರತ್ಯೇಕವಾದಂಥ ಯಾವ್ದಾದ್ರು ಒಂದು ಇನ್ನೊಮ್ಮೆ ನಾವು ಪ್ರತ್ಯೇಕವಾದಂಥ ವಿಡಿಯೋ ಮಾಡೋಣ. ಬಟ್ ಇವತ್ತು ಅದರ ವಿಷಯವನ್ನು ತೆಗೆದುಕೊಳ್ತಾ ಇಲ್ಲ. ಇಂಥ ಒಂದು ಮಿಷನ್ ವಾತ್ಸಲ್ಯದ ಜಿಲ್ಲಾ ಮಟ್ಟದಲ್ಲಿ ಅನುಷ್ಠಾನ ಮಾಡಬೇಕಾದ್ರೆ ಅದಕ್ಕಿರುವಂತಹ ಒಂದು ಕಮಿಟಿ, ಆ ಕಮಿಟಿಲಿ ಯಾರೆಲ್ಲ ಇರ್ತಾರೆ, ಆ ಕಮಿಟಿಯ ಕೆಲಸಗಳೇನು ಅನ್ನೋದು ಅಷ್ಟೇ ಈ ವಿಡಿಯೋದ ಬಹಳ ಮುಖ್ಯವಾದಂಥ ಅಂಶ. ಹಾಗಿದ್ದರೆ ನೀವಿನ್ನೂ ಕೂಡ ಯೂಟ್ಯೂಬ್ ಚಾನಲ್ ಕಾಲಾಯನಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಥರದ ಹಲವಾರು ಸಂಗತಿಗಳನ್ನ ಈ ಹಿಂದೆನೇ ನಾವು ಈಗಾಗಲೇ ಮಾತಾಡಿದ್ದೀವಿ. ಆ ವಿಡಿಯೋಗಳನ್ನ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಪ್ಲೇ ಲಿಸ್ಟಲ್ಲಿ ಚೈಲ್ಡ್ ರೈಟ್ಸ್ ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆ ಈ ಥರದ ಸಾಕಷ್ಟು ವಿಡಿಯೋಗಳು ನೋಡಲಿಕ್ಕೆ ಸಿಗುತ್ತೆ. ಹಾಗಿದ್ದರೆ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಮಿಷನ್ ವಾತ್ಸಲ್ಯದ ಇಂಪ್ಲಿಮೆಂಟೇಷನ್ ಯಾರು ಮಾಡಬೇಕು, ಅದಕ್ಕೊಂದು ಸಮಿತಿ ಇರಬೇಕು. ಯಾವ್ದು ಆ ಸಮಿತಿ? ಆ ಸಮಿತಿಲಿ ಯಾರು ಇರ್ತಾರೆ ನೋಡೋಣ. ಪ್ರತಿಯೊಂದು ಜಿಲ್ಲೆಗೊಬ್ಬರು ಜಿಲ್ಲಾಧಿಕಾರಿಗಳಿದ್ದೇ ಇರ್ತಾರೆ. ಈ ಜಿಲ್ಲಾಧಿಕಾರಿಗಳು ಈ ಮಿಷನ್ ವಾತ್ಸಲ್ಯ ಅಂತ ನಾವೇನು ಹೇಳ್ತಿದ್ದೀವಿ ಮತ್ತು ನಾವು ಈ ಹಿಂದೆ ಮಾತನಾಡಿದ ಮಕ್ಕಳ ಸಂಬಂಧಿತ ಎಲ್ಲ ಕಾಯ್ದೆಗಳ ಅನುಷ್ಠಾನದ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ ಅಂದ್ರೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗಿರುತ್ತೆ. ನಾವೀಗಾಗಲೇ ನೋಡಿದ್ವಿ, ಈ ಹಿಂದೆ ಒಂದು ವಿಡಿಯೋದಲ್ಲಿ ಮಾತಾಡಿದ್ದೀವಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ, ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಅಂತ. ಜುವೆನೈಲ್ ಜಸ್ಟಿಸ್ ಆಕ್ಟ್ನ ಅನುಸಾರ ಇಡೀ ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಕ್ಕಳ ರಕ್ಷಣೆಗಾಗಿನೇ ಒಂದು ಪ್ರತ್ಯೇಕವಾದಂಥ ಸಚಿವಾಲಯದಂತೆ ಕೆಲಸ ಮಾಡುವ ಒಂದು ವಿಂಗ್ ಸ್ಥಾಪನೆ ಆಗಿದೆ ದೇಶದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಅದಕ್ಕೊಂದು ತಂಡವೇ ಇದೆ, ಅದಕ್ಕೊಬ್ರು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಇರ್ತಾರೆ. ಇದ್ರ ಬಗ್ಗೆ ಈಗಾಗಲೇ ಒಂದು ಪ್ರತ್ಯೇಕವಾದ ವಿಡಿಯೋ ಇದೆ, ನೀವು ಅಲ್ಲಿ ನೋಡಿ. ಇದೆಲ್ಲದ್ರ ಜೊತೆ ಈಗ ಈ ಮಿಷನ್ ವಾತ್ಸಲ್ಯವನ್ನ ಅನುಷ್ಠಾನ ಮಾಡೋದು, ಪರಿಶೀಲನೆ ಮಾಡುವುದಕ್ಕೆ ನಮ್ಮಲ್ಲಿ ಮತ್ತು ಈ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕಾರ್ಯಚಟುವಟಿಕೆಗಳನ್ನ ಗಮನಿಸಲಿಕ್ಕೆ ಒಂದು ಪ್ರತ್ಯೇಕವಾದಂಥ ಸಮಿತಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇರಬೇಕು, ಇದೆ. ಯಾವುದ ಸಮಿತಿ? ಅದನ್ನೇ ಜಿಲ್ಲಾ ಮಕ್ಕಳ ಯೋಗಕ್ಷೇಮ ಮತ್ತು ರಕ್ಷಣಾ ಸಮಿತಿ ಅಥವಾ ಜಿಲ್ಲಾ ಮಕ್ಕಳ ಕಲ್ಯಾಣ ಮತ್ತು ರಕ್ಷಣಾ ಸಮಿತಿ ಅಂತ ಕರಿತೀವಿ. ಅದನ್ನ ಇಂಗ್ಲಿಷಲ್ಲಿ DCPC ಅಂತ ಶಾರ್ಟಲ್ಲಿ ಕರಿತೀವಿ, ಡಿಸ್ಟ್ರಿಕ್ಟ್ ಚೈಲ್ಡ್ ವೆಲ್ಫೇರ್ ಅಂಡ್ ಪ್ರೊಟೆಕ್ಷನ್ ಕಮಿಟಿ. ಈ ಕಮಿಟಿಗೆ ಅಧ್ಯಕ್ಷರು ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು. ಸದಸ್ಯರಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿರುವ SP ಅವರು, ಪೊಲೀಸ್ ವರಿಷ್ಠಾಧಿಕಾರಿಗಳು ಇದರ ಸದಸ್ಯರಿರ್ತಾರೆ. ಜಿಲ್ಲಾ ಪಂಚಾಯತ್ನ CEO ಅವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇದರ ಸದಸ್ಯರಿರ್ತಾರೆ.
ನೆಕ್ಸ್ಟ್ ಒಂದ್ ವೇಳೆ ಆ ಜಿಲ್ಲೆನಲ್ಲಿ ಮಹಾನಗರ ಪಾಲಿಕೆನೋ ನಗರಸಭೆನೋ ಇದ್ರೆ ಅದರ ಪೌರಾಯುಕ್ತರು ಇದರ ಸದಸ್ಯರಾಗಿರ್ತಾರೆ. ಆ ಜಿಲ್ಲೆಯ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರು ಇದರ ಮೆಂಬರ್ ಆಗಿರ್ತಾರೆ. ಆ ಜಿಲ್ಲೆಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿ ಯಾರಿದ್ದಾರೆ ಅವರು ಇದರ ಸದಸ್ಯರು ಇರ್ತಾರೆ. ಸಮಾಜ ಕಲ್ಯಾಣ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಯಾರಿರ್ತಾರೆ ಅಥವಾ ಜಾಯಿಂಟ್ ಡೈರೆಕ್ಟರ್ ಆ ಜಿಲ್ಲೆಯಲ್ಲಿ ಯಾರಿದ್ದಾರೆ ಅವರು ಇದರ ಸದಸ್ಯರಾಗಿರ್ತಾರೆ. ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ನ ಚೀಫ್ ಪ್ಲಾನಿಂಗ್ ಆಫೀಸರ್ ಇದರ ಸದಸ್ಯರು ಇರ್ತಾರೆ. ನಂತರ ಅಲ್ಲಿ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಯ ಅಧಿಕಾರಿ, ಜಿಲ್ಲಾ ಮಟ್ಟದ ಅಧಿಕಾರಿ ಯಾರಿರ್ತಾರೆ ಅವರು ಇದರ ಸದಸ್ಯರಿರ್ತಾರೆ. ಹಾಗೇನೆ ಈ ಒಂದು ಪ್ರತಿಯೊಂದು ಜಿಲ್ಲೆಯಲ್ಲಿರುವ DHO ಅವರು ಕೂಡ ಈ ಒಂದು ಸಮಿತಿಯ ಸದಸ್ಯರಾಗಿ ಇರುವಂತದ್ದನ್ನ ನಾವು ನೋಡ್ಬೋದು. ಇದೆಲ್ಲದರ ಜೊತೆಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆ ಇದೆ. ಹಾಗಾಗಿ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಕೂಡ ಇದರ ಸದಸ್ಯರಾಗಿರ್ತಾರೆ. ಮತ್ತೆ ಇದೆಲ್ಲದರ ಜೊತೆ ಆ ಜಿಲ್ಲೆಯ ಮಕ್ಕಳ ರಕ್ಷಣೆಗಾಗಿ ಕೆಲಸ ಮಾಡಿರುವ ತಜ್ಞರು ಅಥವಾ ಸರ್ಕಾರೇತರ ಸಂಸ್ಥೆಗಳಲ್ಲಿ ಮಕ್ಕಳ ಜೊತೆ ಕೆಲಸ ಮಾಡಿದ ದೀರ್ಘವಾದಂತಹ ಒಂದು ಅನುಭವ ಇರುವಂತಹ ವ್ಯಕ್ತಿಗಳನ್ನ ಜಿಲ್ಲಾಧಿಕಾರಿಗಳ ಅಗತ್ಯ ಕಂಡು ಬಂದ್ರೆ ಅವ್ರನ್ನ ನಾಮಿನೇಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಈ ಜಿಲ್ಲಾ ಕಮಿಟಿಯ ಒಳಗಡೆ. ಹಾಗೇನೆ ಇನ್ನಿತರ ಇಲಾಖೆ ಸಹಾಯ ಆಗಬಹುದು ಮಕ್ಕಳ ರಕ್ಷಣೆ ಮತ್ತು ಅವರ ಯೋಗಕ್ಷೇಮ ಅಥವಾ ಅವರ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದ್ರಲ್ಲಿ ಸಹಾಯ ಆಗಬಹುದು ಅನ್ನಿಸುವ ಇನ್ಯಾವುದೇ ಇಲಾಖೆಯನ್ನ ಜಿಲ್ಲಾಧಿಕಾರಿಗಳು ಇದರಲ್ಲಿ ಈ ಸಮಿತಿಯಲ್ಲಿ ನೇಮಕ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇದು ಅವ್ರದ್ದೆಲ್ಲರದು ಇರುವ ಒಂದು ಸಮಿತಿ. ಇದಕ್ಕೆ ಸದಸ್ಯ ಕಾರ್ಯದರ್ಶಿ ಯಾರಿರ್ತಾರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಈಗಾಗಲೇ ಮಾತಾಡಿದ್ವಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇದೆಯಲ್ಲ ಅದಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಬ್ರು ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ ಇರ್ತಾರೆ. ಅವರು ಇದರ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ಈ ಕಮಿಟಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಸಭೆ ಸೇರಿ ತನ್ನ ಜಿಲ್ಲಾ ವ್ಯಾಪ್ತಿಯಲ್ಲಿರುವ ಎಲ್ಲ ಮಕ್ಕಳ ಅವ್ರದ್ದು ಪರಿಸ್ಥಿತಿಗಳು ಏನಾಗ್ತಾ ಇದೆ, ನಮ್ಮ ಜಿಲ್ಲೆಯಲ್ಲಿರುವ ಸಂಕಷ್ಟದಲ್ಲಿರೋ ಮಕ್ಕಳು ಅವರನ್ನ ಗುರುತಿಸುವ ಕೆಲಸ, ಅದರ ಮ್ಯಾಪಿಂಗ್ ಮಾಡುವಂಥದ್ದು, ಕ್ರಮಬದ್ಧವಾದಂಥ ಒಂದು ಮ್ಯಾಪಿಂಗ್. ನಮ್ಮ ಈ ಜಿಲ್ಲೆನಲ್ಲಿ ಮಕ್ಕಳಿಗೆ ನಾವು ನೋಡ್ತಿದೀವಿ, ಇವತ್ತು ಮಕ್ಕಳು ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಅನಾಥ ಮಕ್ಕಳಿದ್ದಾರೆ, ಏಕಪೋಷಕ ಮಕ್ಕಳಿದ್ದಾರೆ, ಚಿಂದ್ಯಾಯ ಮಕ್ಕಳಿದ್ದಾರೆ, ಭಿಕ್ಷಾಟನೆಯಲ್ಲಿ ತೊಡಗಿರುವಂತ ಮಕ್ಕಳಿದ್ದಾರೆ, ಮಾರಣಾಂತಿಕ ಕಾಯಿಲೆಗಳಿಂದ ಬಳಲ್ತಾ ಇರುವಂತ ಮಕ್ಕಳಿದ್ದಾರೆ, ವಿಕಲಚೇತನ ಮಕ್ಕಳಿದ್ದಾರೆ, ಶಾಲೆಯಿಂದ ಹೊರಗುಳಿದ ಮಕ್ಕಳಿದ್ದಾರೆ, ಕಲಿಕೆಯಲ್ಲಿ ಸಮಸ್ಯೆ ಇರುವಂತ ಮಕ್ಕಳಿದ್ದಾರೆ, ಪೋಷಕರಿಂದ ನಿರ್ಲಕ್ಷ್ಯಕ್ಕೊಳಗಾದಂತ ಮಕ್ಕಳಿದ್ದಾರೆ, ಲೈಂಗಿಕ ದೌರ್ಜನ್ಯಕ್ಕೊಳಗಾದಂತ ಮಕ್ಕಳಿದ್ದಾರೆ, ಮತ್ತು ಅಪರಾಧ ಮಾಡಿರಬಹುದು ಅನ್ನುವಂತಹ ಗುರುತಿಸಿರುವಂತಹ ಮಕ್ಕಳು ಇರುವಂತವ್ರು ಇದ್ದಾರೆ. ಹೀಗೆ ಹಲವಾರು ರೀತಿಯಾದಂತಹ ಸಂಕಷ್ಟದಲ್ಲಿರುವ ಮಕ್ಕಳು ನಾವು ದೇಶದ ಎಲ್ಲೆಡೆ ನೋಡ್ತಾ ಇದ್ದೀವಿ. ಅಂತಹ ಮಕ್ಕಳು ನನ್ನ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲೆನಲ್ಲಿ ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವ್ರ ಸ್ಥಿತಿಗತಿ ಏನು ಅನ್ನುವ ಆ ಒಂದು ಡಾಟಾ ಬೇಸ್ನ ಕ್ರಿಯೇಟ್ ಮಾಡುವಂಥದ್ದು, ಡಾಟಾ ಬೇಸ್ ಕ್ರಿಯೇಟ್ ಮಾಡಿದ್ದನ್ನ ಅನಲೈಸ್ ಮಾಡುವಂಥದ್ದು, ಅವರು ಯಾಕೆ ಈ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ, ಅದಕ್ಕಿರೋ ಕಾರಣಗಳೇನು ಅಂತ ಪತ್ತೆ ಮಾಡುವಂಥದ್ದು, ಅದಕ್ಕೆ ವಾರ್ಷಿಕ ಯೋಜನೆ ಅದನ್ನ ಏನು ಸಮರ್ಥವಾಗಿ ನಿಯಂತ್ರಣ ಮಾಡಲಿಕ್ಕೆ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸುವಂಥದ್ದು, ಆ ಸಿದ್ಧಪಡಿಸಿದ ಕ್ರಿಯಾ ಯೋಜನೆಯನ್ನು ಸರಿಯಾಗಿ ಅನುಷ್ಠಾನ ಮಾಡುವುದು ಆಗ್ತಾ ಇದೆಯಾ ಅಂತ ಪರಿಶೀಲನೆ ಮಾಡುವಂಥದ್ದು. ಈಗಾಗಲೇ ಹೇಳಿದಾಗೆ ಮಿಷನ್ ವಾತ್ಸಲ್ಯದಲ್ಲಿರುವ ಸಾಂಸ್ಥಿಕ ಮತ್ತು ಅಸಾಂಸ್ಥಿಕ 2 ರೀತಿಯಾದಂಥ ಸರ್ವಿಸಸ್ ಇದೆ. ಇನ್ಸ್ಟಿಟ್ಯೂಷನಲ್ ಕೇರ್, ನಾನ್ ಇನ್ಸ್ಟಿಟ್ಯೂಷನಲ್ ಸರ್ವಿಸಸ್ ಅಂತ ನಾವೇನು ಮಾತಾಡ್ತೀವಿ ಆ ಥರದ್ದು. ಇವಾಗ ಉದಾಹರಣೆ ಇನ್ಸ್ಟಿಟ್ಯೂಷನಲ್ ಅಂದ್ರೆ ಪ್ರತಿ ಜಿಲ್ಲೆನಲ್ಲಿ ಮಕ್ಕಳು ಸಂಕಷ್ಟಕ್ಕೊಳಗಾದಂಥ ಮತ್ತು ರಕ್ಷಣೆ ಅಗತ್ಯ ಇರುವಂಥ ಮಕ್ಕಳಿಗೆ ಆಗಿ ಬಾಲಮಂದಿರಗಳಿದ್ದಾವೆ, ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಅವರಿಗೆ ಸಮಸ್ಯೆಗೆ ಒಳಗಾಗಿರೋ ದತ್ತು ಕೇಂದ್ರಗಳು ಇರುವಂಥದ್ದು ಇದೆ, ಅಡಾಪ್ಷನ್ ಸೆಂಟರ್ಸ್ ನಾವು ನೋಡ್ತೀವಿ. ಪ್ರತಿ ಜಿಲ್ಲೆನಲ್ಲೂ ಒಂದು ಈ ತರದ ಇನ್ಸ್ಟಿಟ್ಯೂಷನ್ಸ್ ನಾವು ನೋಡ್ತೀವಿ. ಅದು ಸರ್ಕಾರ ನಡೆಸ್ತಾ ಇರ್ಬೋದು ಅಥವಾ ಖಾಸಗಿ ಸಂಘ ಸಂಸ್ಥೆಗಳು ನಡೆಸ್ತಾ ಇರುವಂತ, ಸರ್ಕಾರದ ಅನುಮತಿ ಪಡೆದು ನಡೆಸ್ತಾ ಇರುವಂತ ಸಂಸ್ಥೆಗಳಿದ್ದಾವೆ. ವೀಕ್ಷಣಾಲಯಗಳು, ಅಬ್ಸರ್ವೇಷನ್ ಹೋಮ್ಸ್ ಇದೆ, ಸ್ಪೆಷಲ್ ಹೋಮ್ಸ್ ಇದೆ. ಹೀಗೆ ಹಲವಾರು ರೀತಿಯಾದಂಥ ಸಾಂಸ್ಥಿಕ ವ್ಯವಸ್ಥೆಗಳೇನಿದೆ ಅದು, ಹಾಗೂ ಅಸಾಂಸ್ಥಿಕ ಸೇವೆಗಳು, ಉದಾಹರಣೆಗೆ ಪ್ರಾಯೋಜಕತ್ವ ಕಾರ್ಯಕ್ರಮ ಅಂತ ಕರಿತೀವಿ. ಈಗ ಅದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಇದೆ, ನೀವು ಮತ್ತೆ ನೋಡಿ ಅದನ್ನ. ಸ್ಪಾನ್ಸರ್ಶಿಪ್ ಪ್ರೋಗ್ರಾಮ್, ಫಾಸ್ಟರ್ ಕೇರ್ ಪ್ರೋಗ್ರಾಮ್, ದತ್ತು, ಹೀಗೆ ಹಲವಾರು ಸಾಂಸ್ಥಿಕೇತರ ಕಾರ್ಯಕ್ರಮಗಳು, ಅಸಾಂಸ್ಥಿಕ ಸೇವೆ ಅಂತ ನಾವು ಕರಿತೀವಿ. ಇದು ಈ ಮಿಷನ್ ವಾತ್ಸಲ್ಯದಲ್ಲಿ ಇರಬಹುದಂತ ಈ ತರದ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆನಲ್ಲಿ ಹೇಗೆ ಅನುಷ್ಠಾನ ಆಗ್ತಾ ಇದೆ ಅಂತ ರಿವ್ಯೂ ಮಾಡುವ ಕೆಲಸವನ್ನ ಈ ಕಮಿಟಿಯ ಜವಾಬ್ದಾರಿ.
ಮತ್ತೆ ಈ ಹಿಂದೆ ಮಾತಾಡಿದ್ವಿ, ನಮ್ಮ ಜಿಲ್ಲೆಯಲ್ಲಿ ಒಂದು ವೇಳೆ ಸಂಕಷ್ಟಕ್ಕೆ ಒಳಗಾದ ಮೇಲೆ ಅವ್ರನ್ನ ರಕ್ಷಣೆ ಮಾಡೋದು, ಸಮಸ್ಯೆಗೆ ಒಳಗಾದ ಮೇಲೆ ಅವ್ರನ್ನ ರಕ್ಷಣೆ ಮಾಡೋದು, ದೌರ್ಜನ್ಯಕ್ಕೆ ಒಳಗಾದ ಮೇಲೆ ರಕ್ಷಣೆ ಮಾಡೋದು ಅನಂತರದ ಸಂಗತಿ. ಬಟ್ ಮಕ್ಕಳು ಸಂಕಷ್ಟಕ್ಕೆ ಒಳಗಾಗಿರುವುದು ಮತ್ತು ಅವರು ಸಮಸ್ಯೆಗೆ ಒಳಗಾಗುವ ಮುನ್ನ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಬೇಕಾದಂತಹ ಈ ರೀತಿಯಾದಂತಹ ಅನಲೈಸ್ ಮಾಡಿ ದತ್ತಾಂಶವನ್ನ ಕ್ರೋಢೀಕರಿಸಿ ಆ ಕ್ರೋಢೀಕರಿಸಿದವನ್ನ ವಿಶ್ಲೇಷಣೆ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಈ ಮಕ್ಕಳು ಸಂಕಷ್ಟಕ್ಕೆ ಒಳಗಾಗುವುದನ್ನು ಸಮರ್ಥವಾಗಿ ತಡೆಗಟ್ಟುವುದಕ್ಕೆ ಒಂದು ಕ್ರಿಯಾ ಯೋಜನೆ ರೂಪಿಸಿ ಅದನ್ನ ಅನುಷ್ಠಾನ ಮಾಡುವುದಕ್ಕೆ ಎಲ್ಲ ಇಲಾಖೆಗಳ ಸಹಭಾಗಿತ್ವ ತರಬೇಕು. ಈಗ ನಾವು ನೋಡಿದ್ವಿ ಎಷ್ಟೆಲ್ಲ ಇಲಾಖೆಯವರು ಇದರಲ್ಲಿ ಇದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದೆ, ಜಿಲ್ಲಾ ಪಂಚಾಯತ್ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ, ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ, ಯೂತ್ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ. ಹೀಗೆ ಹಲವಾರು ವಿವಿಧ ಇಲಾಖೆಗಳು ನಾವು ನೋಡ್ತಾ ಇದ್ದೀವಿ. ಇಂಥ ಎಲ್ಲ ಇಲಾಖೆಗಳ ಸಹಭಾಗಿತ್ವವನ್ನು ಸಾಧಿಸ್ತಾ ಸಮನ್ವಯತೆಯನ್ನ ಕಾಪಾಡ್ತಾ ನಮ್ಮ ಜಿಲ್ಲೆಯಲ್ಲಿರುವ ಪ್ರತಿಯೊಂದು ಮಗುವಿಗೆ ಕೂಡ ಒಂದು ಸೇಫ್ ಆದಂಥ ಎನ್ವಿರಾನ್ಮೆಂಟ್ನ ನಮ್ಮ ಜಿಲ್ಲೆಯಲ್ಲಿ ಕೊಡೋದಕ್ಕೆ ಸಾಧ್ಯ ಆಗಬೇಕು. ಆ ಸಂಕಷ್ಟಕ್ಕೊಳಗಾದ ಮಗುವಿನ ಪುನರ್ವಸತಿ ಮಾಡುವಂಥ ಕೆಲಸ ಆಗಬೇಕು, ಮೇನ್ ಸ್ಟ್ರೀಮಿಗೆ ತರುವಂಥ ಕೆಲಸ ಆಗಬೇಕು. ಅದು ಸಾಧ್ಯ ಆಗ್ತಾ ಇದೆಯಾ ಅಂತ ನೋಡುವ ಜವಾಬ್ದಾರಿ ನಮ್ಮ ಜಿಲ್ಲಾ ಮಕ್ಕಳ ಕ್ಷೇಮಾಭಿವೃದ್ಧಿ ಅಥವಾ ಕಲ್ಯಾಣ ಮತ್ತು ರಕ್ಷಣಾ ಸಮಿತಿ ಅಂತ ನಾವೇನು ಮಾತಾಡ್ತಿದ್ದೀವಿ ಆ ಸಮಿತಿಯದ್ದಾಗಿರುತ್ತೆ. ಈ ಪ್ರತಿ 3 ತಿಂಗಳಿಗೊಮ್ಮೆ ಇಂಥದ್ದೊಂದು ಡಿಟೈಲ್ಡ್ ರಿವ್ಯೂ ಮಾಡ್ತಾ ಅದರ ಸದಸ್ಯ ಕಾರ್ಯದರ್ಶಿಯಾದ DCP ಅವರು ಪ್ರತಿ 3 ತಿಂಗಳಿಗೊಮ್ಮೆ ಸಭೆ ಆಗೋದನ್ನು ಎನ್ಶೋರ್ ಮಾಡ್ಕೋಬೇಕು. ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಕಡತ ಮಂಡಿಸಿ ಇದರ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಏನು ಜೊತೆನಲ್ಲಿ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮಗಳು ಏನು ಅನುಷ್ಠಾನ ಆಗ್ತಾ ಇದೆ ಇದರ ವರದಿಯನ್ನ ಈ ಕಮಿಟಿಗೆ ಕೊಡುವಂಥದ್ದಾಗಬೇಕು. ಈ ಸಮಿತಿಲಿ ಏನು ಚರ್ಚೆ ಆಯಿತು, ಏನು ತೀರ್ಮಾನಗಳಾಯಿತು, ಈ ಏನು ಕಾರ್ಯಯೋಜನೆ ಆಯಿತು ಅನ್ನೋದನ್ನ ಸಮಗ್ರ ಮಕ್ಕಳ ರಕ್ಷಣಾ ಸೊಸೈಟಿ ಅಂತ ನಾವೇನು ಕರಿತೀವಿ, ಸ್ಟೇಟಲ್ಲಿ ಒಂದಿದೆ, ಅದಕ್ಕೊಬ್ರು ಡೈರೆಕ್ಟರ್ ಇರ್ತಾರೆ, ಒಬ್ಬ IAS ಅಧಿಕಾರಿ ಡೈರೆಕ್ಟರ್ ಇರ್ತಾರೆ. ಅವರಿಗೆ ಪ್ರತಿ ಜಿಲ್ಲೆಗಳಲ್ಲೂ ನಮ್ಮ ಕರ್ನಾಟಕದ 31 ಜಿಲ್ಲೆಯಲ್ಲೂ ಇಂಥದ್ದೊಂದು ಸಮಿತಿ 3 ತಿಂಗಳಿಗೊಮ್ಮೆ ಸಭೆ ಸೇರಿ ಏನೆಲ್ಲ ಆಗ್ತಾ ಇದೆ ಅನ್ನುವಂಥ ಒಂದು ವರದಿಯನ್ನು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಅವ್ರಿಗೂ ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ನೋಡಿ ಆತ್ಮೀಯರೇ, ಮಕ್ಕಳ ರಕ್ಷಣೆಗಾಗಿ ಎಷ್ಟೆಲ್ಲ ವ್ಯವಸ್ಥೆಗಳಿದೆ. ಇಷ್ಟೆಲ್ಲ ವ್ಯವಸ್ಥೆಗಳು ತುಂಬ ಕ್ರಿಯಾಶೀಲವಾಗಿ ನಡೆಯಕ್ಕೆ ಸಾಧ್ಯ ಆದರೆ, ನಡೆಯೋದನ್ನು ನಾವೆಲ್ಲರೂ ಖಚಿತಪಡಿಸ್ಕೊಳ್ಳೋಕೆ ಸಾಧ್ಯ ಆದರೆ ನಮ್ಮ ರಾಜ್ಯದ ಪ್ರತಿಯೊಂದು ಮಗುವಿಗೂ ಕೂಡ ಅವರ ಹಕ್ಕನ್ನು ರಕ್ಷಣೆ ಮಾಡ್ತಾ, ಅವ್ರ ಹಕ್ಕನ್ನು ಸುಭದ್ರಗೊಳಿಸ್ತಾ, ಒಳ್ಳೆ ಸಂತೋಷಕರವಾದಂಥ ಬಾಲ್ಯವನ್ನು ಅವರು ಅನುಭವಿಸ್ತಾ ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ವಿಡಿಯೋವನ್ನು ನೋಡಿದ ನಾವು ನೀವೆಲ್ಲರೂ ಕೂಡ ಈ ಒಂದು ಮಕ್ಕಳ, ಈ ದೇಶದ ಬಹಳ ದೊಡ್ಡ ಸಂಪತ್ತು, ಬಹಳ ದೊಡ್ಡ ಆಸ್ತಿ ಅಂತ ಹೇಳ್ತೀವಿ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳಲ್ಲ, ಅವ್ರ ಇಂದಿನ ಪ್ರಜೆಗಳು. ಅವರು ಈ ದಿನ ಪ್ರಜೆ ಆಗಿದ್ದಾಗ ಅವರಿಗೆ ಒಳ್ಳೆಯ ಅನುಭವಗಳನ್ನು ಕೊಡುವುದು, ಅವರು ಹೂವಿನಂತೆ ಅರಳೋದಕ್ಕೆ ಬೇಕಾದಂಥ ಉತ್ತಮವಾದಂಥ ಪರಿಸರವನ್ನು ಕ್ರಿಯೇಟ್ ಮಾಡೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಬಹುಶಃ ಇಂಥ ಎಲ್ಲ ಕಮಿಟಿಗಳು, ಸರ್ಕಾರದ ಕಾಯ್ದೆಗಳ ಈ ಸಾಂಸ್ಥಿಕ ವ್ಯವಸ್ಥೆಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದೇ ಆದರೆ, ಮಾಡೋ ಥರ ನಾವು ಮಾಡೋಕ್ಕೆ ಸಾಧ್ಯ ಆದರೆ ನಿಜವಾಗ್ಲೂ ಕೂಡ ಮಕ್ಕಳ ಕ್ಷೇತ್ರಕ್ಕೆ ನಾವು ಬಹುದೊಡ್ಡ ಕಾಂಟ್ರಿಬ್ಯೂಷನ್ನ ಕೊಡಬಹುದು. ಆ ನಿಟ್ಟಿನಲ್ಲಿ ಈ ವಿಡಿಯೋ ಬಹುಶಃ ನಿಮಗೆ ಸಹಾಯ ಮಾಡಬಹುದು ಅನ್ನುವ ಆಶಯದೊಂದಿಗೆ ನಾನು ಈ ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡೆ. ಈ ವಿಷಯಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಮಾಹಿತಿ ತಿಳಿಬೇಕಾಗಿರೋದ್ರಿಂದ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.